ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ಈ ಧ್ಯಾನ ಕಾರ್ಯಕ್ರಮದಲ್ಲಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ನಾನು ಆಗಾಗ ಹೇಳುವ ಹಾಗೆ ನಮಗೆ ಬಲವು, ನಮಗೆ ಧೈರ್ಯವು, ನಮಗೆ ನಂಬಿಕೆಯು, ನಮಗೆ ನಿರೀಕ್ಷೆಯು, ನಮಗೆ ಆಶೀರ್ವಾದ, ನಮಗೆ ಉತ್ತೇಜನ, ನಮಗೆ ಪ್ರೋತ್ಸಾಹ, ನಮಗೆ ಉಜ್ಜೀವನ, ನಮಗೆ ಭಕ್ತಿ ಸಂಜೀವನ, ನಮಗೆ ಉಲ್ಲಾಸ, ಸಂತೋಷ, ಆನಂದ, ಈ ರೀತಿಯಾಗಿ ಹೇಳ್ತಾನೆ ಹೋಗ್ಬೋದು. ಎಲ್ಲವೂ ಕೂಡ ಈ ದೇವರ ವಾಕ್ಯ. ದೇವರ ವಾಕ್ಯ ಎಲ್ಲ ಅಂದರೆ ನಾವಿಲ್ಲ ಪ್ರಿಯರಾದವರೇ. ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿ ಮಾತಿನಿಂದಲೂ ಬದುಕುವನು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲ್ ಜನರು ಐಗುಪ್ತದಿಂದ ಹೊರಗೆ ಬರಬೇಕಾದ್ರೆ ಪ್ರತಿದಿನ ಮನ್ನಾ ಸುರಿತಿತ್ತು. ಈಗ ಈ ಕಾಲದಲ್ಲಿ ಈ ಮನ್ನಾ ಈ ನ್ಯೂ ಹೋಪ್ ಟಿವಿಯ ಮುಖಾಂತರವಾಗಿ ನಿಮ್ಮ ಮೇಲೆ ಸುರಿತಾ ಇದೆ. ಇದನ್ನು ತಿಂದು ನಾವು ಜೀವಿಸೋಣ. ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನಕ್ಕಾಗಿ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ವರ್ಸ್ 31. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಪ್ರಿಯರಾದವರೇ, ಒಂದು ಅದ್ಭುತವಾದಂಥ ವಾಗ್ದಾನ, ಪ್ರವಾದನೆ, ನಂಬಿಕೆಯು, ನಿರೀಕ್ಷೆಯು ತುಂಬಿಸುವಂಥ ಅದ್ಭುತವಾದಂಥ ವಾಕ್ಯವನ್ನು ದೇವರು ಇವತ್ತು ನಮ್ಮ ಸಂಗಡ ಮಾತಾಡ್ತಿದ್ದಾನೆ. ರೋಮಾಪುರ 6, 7, 8 ಈ 3 ಅಧ್ಯಾಯಗಳು ನೋಡಬೇಕಾದ್ರೆ ತುಂಬ ಸೂಪರಾಗಿರ್ತದೆ. ಅದರ 8ನೇ ಅಧ್ಯಾಯದಲ್ಲಿ ಅನೇಕ ವಾಗ್ದಾನಗಳು, ವಾಕ್ಯಗಳು, ಎಚ್ಚರಿಕೆಯ ಮಾತುಗಳು, ಆಳವಾದಂಥ ಅರ್ಥವುಳ್ಳ ಪ್ರಕಟಣೆಗಳು ತುಂಬಲ್ಪಟ್ಟಂಥ ಪುಸ್ತಕ. ಈ ರೋಮಾಪುರ 8:31 ಹೇಳ್ತದೆ, ಕರ್ತನು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಇಫ್ ಗಾಡ್ ಈಸ್ ವಿತ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ಅಲ್ವಾ? ಇದೊಂದು ಪ್ರಶ್ನೆ ಚಿಹ್ನೆ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನಾವು ಒಬ್ಬರೇ ಇದ್ದರೆ ನಮ್ಮನ್ನು ಎದುರಿಸುವವರು ಅನೇಕ ಜನರು ಬಂದರೆ ನಾವು ಸೋತೋಗ್ತೇವೆ. ಕರ್ತನು ನಮ್ಮ ಪಕ್ಷದಲ್ಲಿದ್ದರೆ, ಕರ್ತನು ನಮ್ಮ ಜೊತೆ ಇದ್ದರೆ, ಕರ್ತನು ನಮ್ಮ ಕಡೆ ಇದ್ದರೆ, ಕರ್ತನು ನಮ್ಮ ಸಂಗಡವಿದ್ದರೆ, ಕರ್ತನು ನಮ್ಮ ಕೂಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಇವತ್ತು ಇದೇ ವಾಕ್ಯವನ್ನು ನಿಮಗೆ ಪ್ರಶ್ನೆಯಾಗಿ ಕೇಳ್ತಿದ್ದೇನೆ. ಸಹೋದರ ಸಹೋದರಿಯೇ, ದೇವರು ನಿಮ್ಮ ಕಡೆ ಇದ್ದರೆ ನಿಮ್ಮನ್ನು ಯಾರು ಎದುರಿಸ್ತಾರೆ? ಯಾರು ಎದುರಿಸೋಕ್ಕೆ ಸಾಧ್ಯನೇ ಇಲ್ಲ. ಆಮೇನ್. ಬ್ರದರ್, ನನಗೆ ತುಂಬ ಹೋರಾಟ ಇದೆ. ಇವತ್ತು ವಾಗ್ದಾನ, ನಿನ್ನನ್ನು ಎದುರಿಸಲು ಯಾರೂ ಇಲ್ಲ. ಬ್ರದರ್, ನನ್ನ ಸುತ್ತಲೂ ವೈರಿಗಳು ಆವರಿಸಿಕೊಂಡಿದ್ದಾರೆ. ಸಹೋದರ ಸಹೋದರಿಯೇ, ನಿನಗೊಂದು ಶುಭ ವರ್ತಮಾನ. ಕರ್ತನು ನಿನ್ನ ಕಡೆ ಇರುವುದರಿಂದ, ಕರ್ತನು ನಿನ್ನ ಪಕ್ಕ ಬಲವಾಗಿರುವುದರಿಂದ, ಪಕ್ಕದಲ್ಲಿ ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ಇರುವುದರಿಂದ, ಇಮ್ಮಾನುವೇಲ್ ದೇವರು ನಿನ್ನನ್ನು ಬಿಟ್ಟು ಅಗಲದೆ ನಿನ್ನ ಸಂಗಡ ಇರುವುದರಿಂದ, ತಾಯಿ ಮರೆತರು, ತಂದೆ ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ, ಕೈ ಬಿಡುವುದಿಲ್ಲ, ಎಂದೆಂದಿಗೂ ಯುಗದ ಸಮಾಪ್ತಿಯವರೆಗೂ ನಿನ್ನ ಸಂಗಡ ಇರುವನೆಂಬುದಾಗಿ ವಾಗ್ದಾನ ಕೊಟ್ಟಂತ ದೇವರು ಹೇಳ್ತಿದ್ದಾನೆ. ನಿನ್ನನ್ನು ಯಾರು ಎದುರಿಸ್ತಾರೆ ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಫ್ ಗಾಡ್ ಇಸ್ ಫಾರ್ ಅಸ್, ಇಫ್ ಗಾಡ್ ಇಸ್ ವಿತ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ಯಾರಿಲ್ಲ. ಶ್ರೀಮಂತರ ಆಗಲ್ಲ, ಅಧಿಕಾರ ಉಳ್ಳವರ ಆಗಲ್ಲ, ವೈರಿಗಳ ಆಗಲ್ಲ, ಆಯುಧ ಬಲ ಉಳ್ಳವರ ಆಗಲ್ಲ ಅಲ್ವಾ? ಒಂದು ವೇಳೆ ರೌಡಿಗಳ ಇಲ್ಲ. ಈ ಆಯುಧಗಳನ್ನು ಇಟ್ಕೊಂಡು, ಗನ್ನು, ಈಟಿ, ಖಡ್ಗ, ಕತ್ತಿ ಇದನ್ನೆಲ್ಲ ಇಟ್ಕೊಂಡು ನಮ್ಮನ್ನು ಎದುರಿಸಲು ಒಂದು ವೇಳೆ ಪಕ್ಕದ ಮನೆಯಲ್ಲಿ ಅವರು ಕೆಲವು ಪ್ಲ್ಯಾನ್ ಮಾಡ್ಬೋದು, ಕೆಲಸ ಜಾಗದಲ್ಲಿ ಪ್ಲ್ಯಾನ್ ಮಾಡ್ಬೋದು, ನಿಮ್ಮ ಬಂಧು ಬಳಗದವರು ಪ್ಲ್ಯಾನ್ ಮಾಡ್ಬೋದು. ಪ್ಲ್ಯಾನ್ ಮಾಡುವವರು ಮಾಡಲಿ, ಆದರೆ ಕರ್ತ ನಿಮ್ಮ ಕಡೆ ಇರುವುದರಿಂದ ನಿಮ್ಮನ್ನು ಎದುರಿಸಲು ಒಬ್ಬರು ಇಲ್ಲ. ಪ್ರಿಯರಾದವರೇ, ಧೈರ್ಯವಾಗಿರ್ರಿ. ಆ ಥರ ಅನುಮತಿ ಇಲ್ಲದೆ ನಿಮ್ಮ ತಲೆಯಲ್ಲಿ ಒಂದು ಕೂದಲು ಕೂಡ ಕೆಳಗೆ ಬೀಳಲ್ಲ. ಆಮೇಲೆ ಆದರೆ ಒಂದು ಕಾರ್ಯವನ್ನು ಹೇಳಿ ನಾನು ಮುಕ್ತಾಯಗೊಳಿಸಲು ನಾನು ಬಯಸ್ತೇನೆ. ಕರ್ತನು ನಿಮ್ಮ ಕಡೆ ಇದ್ದಾನ? ಹಲ್ಲೆಲೂಯಾ. ಕರ್ತನು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಇಲ್ಲ. ಕರ್ತನು ನಿಮ್ಮ ಕಡೆ ಇದ್ದಾನ? ಕರ್ತನು ನಿಮ್ಮ ಪಕ್ಷದಲ್ಲಿದ್ದಾನ? ಕರ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದೀರಾ? ಕರ್ತನು ಮೆಚ್ಚಿಸುವಂಥ ಜೀವಿತವನ್ನು ನಡೆಸ್ತಿದ್ದೀರಾ? ಅಥವಾ ಲೌಕಿಕವಾಗಿ ಸೈತಾನನ್ನು ಮೆಚ್ಚಿಸುವಂಥ ಜೀವನ ನಡೆಸುತ್ತಾ ಇರುವುದಾದರೆ ಕರ್ತನು ಹೇಗೆ ಕೂಡ ಇರ್ತಾನೆ, ನಿಮ್ಮ ಪಕ್ಷದಲ್ಲಿ ಇರ್ತಾನೆ, ನಿಮ್ಮ ಕಡೆ ಇರ್ತಾನೆ, ನಿಮ್ಮ ಸಂಗಡ ಇರ್ತಾನೆ. ವೈರಿಗಳು ಹೇಗೆ ನಿಮ್ಮನ್ನು
ಎದುರಿಸಿ ನಿಮ್ಮನ್ನು ಸೋಲಿಸ್ತಾರೆ ಅಲ್ವಾ? ಪ್ರಿಯರಾದವರೇ, ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಕರ್ತ ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸಲು ಯಾರೂ ಇಲ್ಲ. ಒಂದು ವೇಳೆ ನಿಮಗೆ ಆ ನಂಬಿಕೆ, ವಿಶ್ವಾಸ, ಒಂದು ವೈರಾಗ್ಯ ಇರುವುದಾದರೆ ಇವತ್ತು ನಿಮ್ಮನ್ನು ನೋಡಿ ಸವಾಲಾಗಿ ಹೇಳ್ತಾನೆ, ಕರ್ತ ನಿಮ್ಮ ಕಡೆ ಇರುವುದರಿಂದ ಒಬ್ಬನು ನಿನ್ನನ್ನು ಎದುರಿಸಲು ಸಾಧ್ಯನಲ್ಲ, ಒಬ್ಬನೂ ಇಲ್ಲ. ಹಲ್ಲೆಲೂಯಾ. ಕಾರಣ ನನ್ನ ದೇವರು, ಆತನ ಸಿಂಹಾಸನ ದೊಡ್ಡದು, ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ, ಆತನ ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನು, ಎಲ್ ಶಡಾಯ್, ಆತನ ರಾಜಾದಿರಾಜ, ಕರ್ತಾದಿಕರ್ತ, ದೇವಾದಿದೇವನು, ಭೂಮಿಯಲ್ಲಿ ಆಕಾಶದಲ್ಲಿ ಎಲ್ಲ ಅಧಿಕಾರವುಳ್ಳ ಆತನು, ಆತನೇ ಆದಿ ಅಂತ್ಯವಾದ ಆತನು, ಆತನೇ ಇದ್ದವನು, ಇರುವಾತನು, ಪುನಃ ಬರುವಾತನು, ಆತನೇ ಎಲ್ಲವಾಗಿರುವುದರಿಂದ, ಆ ದೇವರು ನಿನ್ನ ಕಡೆ ಇರುವುದರಿಂದ ನಿನ್ನನ್ನು ಎದುರಿಸುವವರು ಒಬ್ಬರು ಇಲ್ಲ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ನಿರೀಕ್ಷೆ ಕೊಡುವಂಥ ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ನೀನು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ ಸ್ವಾಮಿ. ಇದನ್ನು ನಾವು ನಂಬ್ತೇವೆ, ಈ ವಾಕ್ಯವನ್ನು ನಾವು ಸ್ವೀಕರಿಸ್ಕೊಳ್ತೇವೆ. ನಮ್ಮನ್ನು ಎದುರಿಸುವವರು ಇದ್ದರೂ ಕೂಡ ಒಂದು ದಾರಿಯಲ್ಲಿ ಬಂದರೆ 7 ದಾರಿಯಲ್ಲಿ ಓಡೋಗ್ತಾರೆ. ಅದೇ ನಮ್ಮ ನಂಬಿಕೆ ಸ್ವಾಮಿ. ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ. ಈ ದಿನ ನಮಗೆ ಆಶೀರ್ವಾದವಾಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಇಫ್ ಗಾಡ್ ಇಸ್ ವಿತ್ ಯು, ಇಫ್ ಗಾಡ್ ಇಸ್ ಫಾರ್ ಯು, ನೋ ಒನ್ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಯು. ನಿನಗೆ ವಿರುದ್ಧವಾಗಿ ನಿನ್ನನ್ನು ಎದುರಿಸುವವರು ಒಬ್ಬರು ಇಲ್ಲ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೇನ್.